ಅದ ಮಹತ್ವ ಈ ದಿನ, ಜೊತೆಗೆ ಮಹಾಲಯ ಅಮಾವಾಸ್ಯೆ, ಹಾಗೆ ಕೇತುಗ್ರಸ್ತ ಸೂರ್ಯಗ್ರಹಣ. ಸೊ ಈ ದಿನ ಹಿರಿಯರಿಗೆ ನಾವು ತಂತ್ರಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂತ ಅಂದರೆ, ಎಲ್ಲರೂ ಗೊತ್ತಿದೆ, ಮಹನೀಯರಿಗೆ ಮತ್ತು ಸರ್ವಪಿತೃ ಅಂತೀವಿ. ಬರೀ ತಾತ ಅಜ್ಜಿ ಮಾತ್ರ ಅಂತಲ್ಲ, ಕೆಲವು ಸತಿ ಅವ್ರಿಗೆ ತಂದೆ ತಾಯಿ ಇರಲ್ಲ, ಬಂಧು ಬಳಗ ಇರಲ್ಲ, ಅಂಥವ್ರಿಗೂ ಕಾರ್ಯ ಮಾಡುವಂಥ ದಿನ ಇವತ್ತು. ಹಾಗೆ ನನ್ನ ಲೆಕ್ಕದಲ್ಲಿ ಏನು ಹೇಳ್ತೀವಿ ಅಂತ ಅಂದರೆ, ನಿನಗೆ ವಿದ್ಯೆ ಯಾರು ಹೇಳ್ಕೊಟ್ಟಿದ್ದಾರೆ, ಗುರು, ಅವನಿಗೆ ಈ ದಿವಸ ಸಮರ್ಪಕ ಮಾಡು ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ, ನಮ್ಮ DNA ಏನು, ನಮ್ಮ ಆನ್ಸಿಸ್ಟರ್ಸ್ನ ಸೈಕಾಲಜಿಕಲ್ ಇಂಪ್ರಿಂಟ್ಸ್ನ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ ಅಲ್ವಾ, ಗೊತ್ತಿಲ್ಲ, ಅವ್ರ ಬಿಹೇವಿಯರ್ಸ್ ಇರ್ಬೋದು, ಅವ್ರ ಡಿಸೀಸ್ ಇರ್ಬೋದು. ಆದರೆ ಗುರು ಯಾರು ದೀಕ್ಷೆ ಕೊಡ್ತಾನೆ, ಅವನು ನಮ್ಮ ಕರ್ಮಗಳನ್ನ ತಿಂತಾನೆ, ತೊಳಿತಾನೆ. ಸೊ ಹಾಗಾಗಿ ಈ ದಿವಸ ಎಲ್ಲರಿಗೂ ಗೊತ್ತಿದೆ ಹಿರಿಯರಿಗೆ ಅಂತ, ಆದರೆ ಗುರುಗೆ ಸಮರ್ಪಕವಾಗಿ ನಮನ ಸಲ್ಲಿಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಈ ದಿವಸ ಅಟ್ಲೀಸ್ಟ್ ಶ್ರಾದ್ದ ಇಲ್ಲ ತರ್ಪಣ ಅಥವಾ ಇನ್ನೊಂದೇನಂತೀವಿ ಪಿಂಡ ಪ್ರದಾನ, ಇದು ಮಾಡಲೇಬೇಕಾಗತ್ತೆ, ಬಹಳ ಒಳ್ಳೆಯದು. ಅದ ಮಹತ್ವ ಈ ದಿನ, ಜೊತೆಗೆ ಮಹಾಲಯ ಅಮಾವಾಸ್ಯೆ, ಹಾಗೆ ಕೇತುಗ್ರಸ್ತ ಸೂರ್ಯಗ್ರಹಣ. ಸೊ ಈ ದಿನ ಹಿರಿಯರಿಗೆ ನಾವು ತಂತ್ರಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂತ ಅಂದರೆ, ಎಲ್ಲರೂ ಗೊತ್ತಿದೆ, ಮಹನೀಯರಿಗೆ ಮತ್ತು ಸರ್ವಪಿತೃ ಅಂತೀವಿ. ಬರೀ ತಾತ ಅಜ್ಜಿ ಮಾತ್ರ ಅಂತಲ್ಲ, ಕೆಲವು ಸತಿ ಅವ್ರಿಗೆ ತಂದೆ ತಾಯಿ ಇರಲ್ಲ, ಬಂಧು ಬಳಗ ಇರಲ್ಲ, ಅಂಥವ್ರಿಗೂ ಕಾರ್ಯ ಮಾಡುವಂಥ ದಿನ ಇವತ್ತು. ಹಾಗೆ ನನ್ನ ಲೆಕ್ಕದಲ್ಲಿ ಏನು ಹೇಳ್ತೀವಿ ಅಂತ ಅಂದರೆ, ನಿನಗೆ ವಿದ್ಯೆ ಯಾರು ಹೇಳ್ಕೊಟ್ಟಿದ್ದಾರೆ, ಗುರು, ಅವನಿಗೆ ಈ ದಿವಸ ಸಮರ್ಪಕ ಮಾಡು ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ, ನಮ್ಮ DNA ಏನು, ನಮ್ಮ ಆನ್ಸಿಸ್ಟರ್ಸ್ನ ಸೈಕಾಲಜಿಕಲ್ ಇಂಪ್ರಿಂಟ್ಸ್ನ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ ಅಲ್ವಾ, ಗೊತ್ತಿಲ್ಲ, ಅವ್ರ ಬಿಹೇವಿಯರ್ಸ್ ಇರ್ಬೋದು, ಅವ್ರ ಡಿಸೀಸ್ ಇರ್ಬೋದು. ಆದರೆ ಗುರು ಯಾರು ದೀಕ್ಷೆ ಕೊಡ್ತಾನೆ, ಅವನು ನಮ್ಮ ಕರ್ಮಗಳನ್ನ ತಿಂತಾನೆ, ತೊಳಿತಾನೆ. ಸೊ ಹಾಗಾಗಿ ಈ ದಿವಸ ಎಲ್ಲರಿಗೂ ಗೊತ್ತಿದೆ ಹಿರಿಯರಿಗೆ ಅಂತ, ಆದರೆ ಗುರುಗೆ ಸಮರ್ಪಕವಾಗಿ ನಮನ ಸಲ್ಲಿಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಈ ದಿವಸ ಅಟ್ಲೀಸ್ಟ್ ಶ್ರಾದ್ದ ಇಲ್ಲ ತರ್ಪಣ ಅಥವಾ ಇನ್ನೊಂದೇನಂತೀವಿ ಪಿಂಡ ಪ್ರದಾನ, ಇದು ಮಾಡಲೇಬೇಕಾಗತ್ತೆ, ಬಹಳ ಒಳ್ಳೆಯದು.